ಅಲ್ಲ ಕಣೆ ಭೀಮವ್ವ, ಪಾಪ ಹೋಗಿ ಹೋಗಿ ಸಣ್ಣ ಪಿಳ್ಳೆಂಗೆ ಕರ್ಕೊಂಬಂದಿದೆಯಲ್ಲಿ ಮನೆಗೆ ಬಿಟ್ಟು ಬರೋಕ್ಕಿಲ್ಲೇನೆ. ಯೋ ಹೆಂಕವಕ್ಕ, ಅವಳು ಮನೆಗಿರಲ್ಲ. ಅಜ್ಜಿ ನಾನು ಬರ್ತೀನಿ ಅಂದ್ಲ. ಬಾತ್ಲ ಹೋದ್ರೋಗ್ಲಿ ಒಂದು ಅರ್ಧ ದಿನದ ಕೂಲಿ ಹಂಗಾನ ಹಾಕ್ಕೊಡ್ತಾರೆ. ಜೊತೆಗೆ ನೀನು ತಕ್ಕನಕ್ಕೆ ಬಂದಲ್ದದ್ದು ನಾನು ಹಿಂಗೆ ತಕ್ಕಂತ ನೀನು ಸಾಲಿನಾಗ ಅಂತೇಳಿ ಕರ್ಕೊಂಬಂದೆ ಕಣೆ. ಆ ಹುಡುಗಿ ಯಾಕೆ ಮನೆಗೆ ಇರುವಲ್ಲು. ಅವಳು ಎಲ್ಲ ಕೆಲಸ ಮಾಡ್ತಾಳೆ. ನಮ್ಮಲ್ದಾಗೆಲ್ಲ ಕಳೆ ಕೀಳ್ತಾಯಿದ್ಲು. ಅಡುಗೆ ಮುಸುರೆ ಬಟ್ಟೆ ಎಂಥದ್ದು ಬರೋಲ್ಲ ಅನ್ನಲ್ಲ ನೋಡಿ, ಎಲ್ಲ ಮಾಡ್ತಾತ ಹುಡುಗಿ. ಹ್ಞೂ ಕಣೆ, ನನಗೂ ಗೊತ್ತೈತೆ. ಪಾಪ ಕಳೆ ಕೀಳಕ್ಕೆ ಬಂದತ್ತಲ್ಲ. ಅಯ್ಯೋ ದೇವ್ರೆ, ನಿನ್ನೆ ಇರೋವ ಹಿಡ್ಕೊಂಡಂಗೆ ಸರ್ರಾಗ ಹೊಡಿಯಾಳವ. ನಾ ಬಿಡ್ಸಕ್ಕೆ ಹೋಗಿದ್ದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ಲ ಅವಳು. ಗೊತ್ತೇನೋ ಏನನ್ನ ವಿಷಯ ಗೊತ್ತಾತೆ ನಿನಗೆ? ಹೌದೇನೋ? ಏನೋ ಕಣವ, ನನಗೆ ಆ ವಿಷಯನೂ ಗೊತ್ತಿಲ್ಲ. ಅವಳೇ ನಮ್ಮ ಅಂತಕ್ಕೆ ಬರಲ್ಲ ಅಲ್ಲಿ. ಈಗ ಶಟ್ಕಂದು ಓಡಾಡ್ತಾಳೆ. ಆಕೆ ನಮ್ಮ ಅಮ್ಮಣಿ ಮಂಗಳ ಅಮ್ಮ ಬಂದದ್ಲೇ, ಮತ್ತು ಅಪ್ರೂಪಕ್ಕೆ ಬಂದಿರ್ತಾಳೆ. ಅವಳು ನೋಡ್ಕೊಂತೀವಿ. ಅದನ್ನೇ ಅವಳು ಯಾತ್ಯಾತೋ ಕೊಂಗ್ ಕುಡ್ಕೊಂಡು ಹೋಗ್ತಾಳೆ ಕಣ. ನಾವು ಏನು ಮಾಡೋಕೆ ಹೋಗೋಣ ಬಿಡತ್ಲಾಗ. ಹುಡುಗಿ ನನಗೆ ಹಿಡ್ಕೊಂಡು ದನಕ್ಕೆ ಕೊಡ್ದಂಗೆ ಹೊಡಿತಿರ್ತಾಳೆ. ನಾವು ಹೇಳಿ ಹೇಳಿ ಸಾಕಾಗೋಗೈತೆ. ನನ್ನ ಮಕ್ಕಳು ನನ್ನ ಇಷ್ಟ, ನಾನು ಹೆಂಗಾರ ಮಾಡ್ತೀನಿ ಅಂತಾಳೆ. ಹ್ಞೂ ಕಣೆ, ನಿನ್ನೆ ಬಾಯಿಗೆ ಬಂದಂಗೆ ನನಗೂ ಬೈದ್ಲು. ನಾನು ಸೊಸೆ ಬಂದದ್ಲು. ನಾನು ಸೊಸೆಗೂ ಹಂಗೆ ಬಾಯಿಗೆ ಬಂದಂಗೆ ಬೈದ್ಲು ಅವಳು. ನಾನು ಸೊಸೆ ಸುಮ್ಮನಿರ್ತಾಳೆ, ಅವಳು ಸರ ಜಾಡಿಸ್ಬಿಟ್ಲು. ಬಿಡತ್ಲ, ಮನೆಗಳವ್ರ ಮೇಲೆ ಹಂಗೆ ಮಾಡ್ತಾಳೆ, ಹೊರಗಿನ ಮೇಲೆ ಹಂಗೆ ಮಾಡ್ತಿರ್ತಾಳೆ ಅವಳು. ಅವಳ್ದು ಎಲ್ಲಿಗೆ ಹಚ್ಕೊಂತೀವ, ನನಗಂತೂ ಕೇಳಿ ನೋಡಿ ಸಾಕಾಗ್ಬಿಟ್ಟತ್ತೆ. ಅವಳಂಗೆ ಜನರು ಕೊಂಡ್ರೆ ಸಹಿಸಲ್ಲವ. ನಾನು ಏನು ಮಾಡೋಣ ಹೇಳು? ಹೋಲಿ ಬಿಡತ್ಲಾಗ, ಏನು ಮಾಡೋಕ್ಕಾಗಲ್ಲ. ಅಮ್ಮಣಿ ನೀಟಾಗೆ ಹಿಂಗೆ ಕೈಯಾಗೆ ಕೀಳ್ಬೇಕು. ಹಿಂಗೆ ಈರುಳ್ಳಿ ಕಳೆ ಇದು ಹಿಂಗೆ ಸಣ್ಣ ಅಲ್ಲಿ ಹುಲ್ಲೆಲ್ಲ ಇತ್ತಲ್ಲ, ಅದು ನಿಧಾನಕ್ಕೆ ಹಿಂಗೆ ಕಿತ್ತು ಹಾಕು. ಮತ್ತು ಈರುಳ್ಳಿ ಕಿತ್ಬಿಟ್ಟು ಹೊಲ್ದಾರ ಆಮೇಲೆ ಬೈದು ಬಿಡ್ತಾರೆ. ಇಲ್ಲ ಅಜ್ಜಿ, ನನಗೂ ಬರ್ತತೆ. ನಾನು ತೆಗಿತೀನಿ ಕಳೆ. ಚೆನ್ನಾಗಿ ತೆಗಿತೀನಿ. ಈರುಳ್ಳಿ ಏನು ಕೀಳಲ್ಲ. ಇವು ಹುಲ್ಲೈತಲ್ಲ, ಇದನ್ನೆಲ್ಲ ಕಿತ್ತು ಹಾಕ್ತೀನಿ. ಏನು ತಿಪ್ಪಮ್ಮ, ನೀನು ಬಂದುಬಿಟ್ಟಿದೀಯಾ? ಮಣ್ಣಿನ ಹುಷಾರಿಲ್ಲ ಅನ್ನೋರು ಇನ್ನೂ ಸ್ವಲ್ಪ ದಿನ ಮನೆಗೆ ಇರ್ಬೇಕಾ ಬೇಡ? ಏನು ಆರಾಮಾಗಿದ್ದೀಗ? ಎಲ್ಲೇ ಆರಾಮ್ ತರ್ತೀಯ ಅಂಕಕ್ಕವು? ಇನ್ನೂ ಆರಾಮೇ ಆಗಿಲ್ಲ. ಮೈಯಿಗೆ ಶಕ್ತಿನೇ ಇಲ್ಲ. ಸುಸ್ತು ಅಂದರೆ ಸುಸ್ತು. ಕೈಕಾಲು ಹಂಗೆ ಗಡ ಹಿಂಗೆ ನೋಡಿಗೆ ಬಿಡ್ತವೆ. ಹಂಗಾಗೈತೆ ಮೈಯಾಗ ಒಂದು ಸೂರು ನನಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟತ್ತೆ. ನಿಸ್ಸಕ್ತಿ. ಏನು ಮಾಡೋಣ ಅಂತ ಅದ್ರಾಗೇನೆ ಅವನು ಇದಾನಲ್ಲ, ಅವನು ಅಪರೂಪದ ಮುಳ್ಳಂದಿ ಅಂಬಾನು, ಆ ಸುಬ್ಲಕ್ಷ್ಮಿ ಅಂತ ಕುತ್ಕೊಂಡಿದ್ನವ ಮಾತಾಡ್ಕೊಂತ. ಅಲ್ಲಿಗೆ ಹುಡ್ಕೊಂಬಂದ್ಬಿಟ್ಟಿದ್ದಾನೆ. ಹುಡ್ಕೊಂಬಂದು ನನ್ನ ಕೆಲ್ಸಕ್ಕೆ ಬರ್ತೀಯೋ ಬರಲ್ಲೋ ಅಂತ ಹಿಡ್ಕೊಂಬಿಟ್ಟಿದ್ದಾನೆ. ನಾನು ಬೇರೆ ಅವನ ಹತ್ರ ದುಡ್ಡು ಬೇರೆ ಇಸ್ಕೊಂಡಿದ್ದೆ ಮುಂಗಡವಾಗಿ. ಇಲ್ಲ ದುಡ್ಡು ಕೊಡು, ಇಲ್ಲ ಕೆಲ್ಸಕ್ಕೆ ಬಾ ಅಂತ ಕುತ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಕಾಟಕ್ಕೆ ತಡಿಲಾರ್ದ ಬಂದುಬಿಟ್ಟಿದ್ದೀನಿ ನೋಡು. ನಾನೇನಿಲ್ಲ, ಹಂಗೋ ಹಿಂಗೋ ನಿಧಾನಕ್ಕೆ ಬರ್ತೀನಿ. ಎಲ್ಲಿ ಅರ್ಜೆಂಟಿಗೆ ಈ ಕಳೆ ಕಿತ್ಕೊಂತೋಗ ನಾನು. ಹೌದೇನೋ? ಫುಲ್ಲು ನಿಶಕ್ತಿ ಆಗ್ಬಿಟ್ಟಿದೆ ಹಂಗಾರೆ. ಸುಸ್ತು ಅಂದರೆ ಸುಸ್ತೆ. ಯಾಕೆ ಹಂಗಾತ ಇದಕ್ಕಿದ್ದಂಗೆ? ಭೀಮಕ್ಕ, ನಾನು ಮೊನ್ನೆ ಹುಷಾರಿಲ್ದಂಗೆ ಅಡ್ಮಿಂಟ್ ಆಗಿದ್ದಿಲ್ಲ ಆಸ್ಪತ್ರೆಗೆ. ಅಯ್ಯೋ, ಹಿಂದೆ ಕಿತ್ಕೊಳೋದು ಮುಂದೆ ಕಿತ್ಕೊಳೋದು ಕಣವ. ನನಗಂತೂ ವಾಂತಿ ಬೇದಿ ಜೊತೆಗೆ ಆಗ್ಬಿಡಾನೆ. ಅಯ್ಯೋ, ಹಂಗಾಗಿ ನನಗೆ ಮೈಯಿಗೆ ತ್ರಾಣನೇ ಇಲ್ಲ, ಹಂಗಾಗ್ಬಿಟ್ಟತ್ತೆ. ಅಂಥದ್ದೇನು ತಿಂದಿದ್ದೆ? ಅಡಸ್ಲ ನಾನು ತಿಂದಿದ್ದೇನೆ, ಅದಕ್ಕೆ ಹಂಗಾಗಿತ್ತೇನ ನಿನಗೆ? ಎಲ್ಲೇ ತರ್ತಿ, ಎಲ್ಲಿ ಅಡಸ್ಲ ತಿಂತೀಯವ? ಕೋಳು ಸಿಗೋದೇ ಬಂಗಾರ ಅಂಥದ್ದು. ಇನ್ನು ಅಡಸ್ಲ ಬೇರೆ ಮಾಡಿಕ್ತಾರೆ. ಅದು ನನ್ನ ಸೊಸೆಯರು ತಿಗತ್ಲಾಗ. ಅದು ಸ್ವಲ್ಪ ಅವತ್ತು ಯಾವತ್ತೋ ಕಣವ, ನಮ್ಮ ದೊಡ್ಡ ಸೊಸೆ ಇದ್ದಾಳಲ್ಲ, ಅವಳು ಮಟನ್ ಸಾರು ಮಾಡಿದ್ಲು. ಅದು 4 ದಿನ ಹಂಗೆ ಬಚ್ಚಿಟ್ಕೊಂಡಿದ್ದೆ. ಆಮೇಲೆ ಅದನ್ನು ಉಂಡಿದ್ದೆ. ಮತ್ತು ನಾನು ಸಣ್ಣ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಕಣ, ಅದು ಒಂದು ಅರ್ಧ kg ಇರಲಿಲ್ಲ, ಸ್ವೀಟ್ ತಂದಿದ್ದ. ಅದನ್ನು ಹಂಗೆ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಇವನು ನಮ್ಮ ದೊಡ್ಡನೇ ಇದ್ದಾನಲ್ಲ, ಅವನು ಒಂದು ಸ್ವಲ್ಪ ಅದೊಂದು 3/4 kg ಅಷ್ಟಿತ್ತು ಅನ್ಸುತ್ತವ. ಅದು ಖಾರ ಮತ್ತು ಇನ್ಯಾತ್ರ ತಂದದ್ದ. ಅದನ್ನು ಹಂಗೆ ಇಟ್ಕೊಂಡಿದ್ದೆ. ಮತ್ತು ನನ್ನ ಮಗಳು ಹೋದ ವಾರ ನಾನು ನೋಡ್ಕೊಂಡು ಹೋಗೋಕ್ಕಂತ ಬಂದದ್ಲು, ಮಾತಾಡ್ಸ್ಕೊಂಡು ಹೋಗೋಕ್ಕಂತ. ಅವಳು ಅದು ಅತ್ತಾಗ ತಂದದ್ಲು ಕಣ. ಹೆಸರೇ ಬರಲ್ಲ ನನಗೆ ಹೇಳೋಕ್ಕೆ. ಅದನ್ನು ಹಂಗೆ ಎತ್ತಿಟ್ಕೊಂಡಿದ್ದೆ. ಆವಾಗ ಏನು ಮಾಡಿದೆ, ಒಂದಿನ ಎಲ್ಲ ಕುತ್ಕೊಂಡು ಅಷ್ಟು ತಿಂದುಬಿಟ್ಟೆ ನಾನು. ಸುಸೂರೆ ಎಲ್ಲ ತಿಂದಿದ್ದು, ಅದು ಭಾಳನೂ ಅಲ್ಲ. ತಿಂದದಕ್ಕೆ ಹಂಗಾಗ್ಬಿಡನೆ.